ನಮಸ್ಕಾರ ಎಲ್ಲರಿಗೂ. ಇವತ್ತು ಭಾಳ ಖುಷಿಯಿಂದ ಭಾಳ ಭರ್ಜರಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಊಟವನ್ನು ನಿಮಗೆ ನಾವು ಪರಿಚಯ ಮಾಡಿಕೊಡ್ತೀವಿ ರೀ. ಭಾಳ ಸಿಂಪಲ್ ಆಗಿರುವಂತಹ ಅಡುಗೆಗಳನ್ನು ಬಹಳ ಕಡಿಮೆ ಮಸಾಲೆಗಳಿಂದ ಮಾಡುವಂತಹ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಅಡುಗೆಗಳು ಅಗದಿ ಚಲೋ ಇರ್ತಾವ್ರಿ. ನಿಮ್ಗೆ ಅಗದಿ ಪಸಂದ್ ಬರ್ತಾವ್ರಿ. ಹಾಗಾದ್ರೆ ಒಂದೊಂದಾಗಿನ ಪ್ರತಿಯೊಂದನ್ನು ಮಸ್ತಾಗಿ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ತಪ್ಪಲಾರದ ಸಬ್ಸ್ಕ್ರೈಬ್ ಈಗ ಮಾಡಿಬಿಡ್ರಿ. ಮಸ್ತಾಗಿರುವಂತಹ ಈ ಒಂದು ಉತ್ತರ ಕರ್ನಾಟಕದ ಊಟವನ್ನು ನೋಡಕ್ರಿ. ಮೊದಲಿಗೆ ಏನು ಮಾಡಿರಿ, ಸ್ವಲ್ಪ ಉಪ್ಪು ಹಾಕಿ ಮೆಣಸಿಕಾಯನ್ನು, ಹಸಿ ಮೆಣಸಿಕಾಯನ್ನು ಜಜ್ಜಿ ಇಟ್ಕೊಂಡ್ಬಿಡ್ರಿ. ಭಾಳ ಕಡೆ ಕೆಲ್ಸಕ್ಕೆ ಬರ್ತೈತೆ ರೀ. ಒಂದು ಬದನೆಕಾಯಿನ, ದೊಡ್ಡ ಬದನೆಕಾಯಿ ತೊಗೊಂಡು ಏನು ಮಾಡಿರಿ, ಇದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ನಡಬಾರ್ದು, ಬೇಕಂದ್ರೆ ಚಾಕುವಿಂದ ಸ್ವಲ್ಪ ಸೀಳ್ಬೋದು. ಅದನ್ನು ನೀವೇನು ಮಾಡಿರಿ, ಸುಡಾಕ ಇಟ್ಬಿಟ್ರಿ ಕಡೆ. ಅಲ್ಲಿ ತನ ಕೆಲಸ ಈ ಕಡೆ ಬೇರೆನೂ ಮುಗಿದ್ಬೇಕ್ರಿ, ಅಂದ್ರೆ ಜಲ್ದಿ ಆಗೋದು. ಅದಕ್ಕೆ ಒಂದು ಕಡೆದಾಗ ಎಣ್ಣೆಯನ್ನು ಕಾಯಕ್ಕಿಟ್ಟು ಅದರೊಳಗೆ ಸಾಸಿವೆ ಜೀರಿಗೆಯನ್ನು ಹಾಕಿ, ಅದಾದ ನಂತರ ಏನು ಮಾಡಿರಿ, ಕರಿಬೇವಣ್ಣ ಹಾಕಿರಿ. ಕರಿಬೇವಣ್ಣ ಹಾಕಿ ಅದು ಸ್ವಲ್ಪ ನೀರು ಅದಕ್ಕೆ ಚಟ್ಪಟನ ಹಾಕತೈತೆ ರೀ. ಅದಾದ ನಂತರ ಅದಕ್ಕೆ ಈರುಳ್ಳಿ ಕಟ್ ಇವೆಲ್ಲ ಏನು ಇಂಗ್ರೀಡಿಯೆಂಟ್ಸ್ ಅದಾವೆ, ಈರುಳ್ಳಿ ಟೊಮೆಟೊ ಇಂಥವನ್ನ ಮೊದಲನ ಕಟ್ ಮಾಡಿ ಇಟ್ಕೊಂಡಿದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಪಟ್ ಕೆಲಸ ಆಗಿಬಿಡ್ತೈತೆ ರೀ. ಈಗ ಒಂದು ಕಪ್ಪಷ್ಟು ನಾವು ಮಿಕ್ಸ್ ಮೊಳಕೆ ಕಾಳನ್ನ ಅದ್ರಾಗ ಹಾಕಾಕತ್ತೀವಿ. ಮನೆಯೊಳಗನ ಮೊಳಕೆ ಬರ್ಸಿರುವಂತಹ ಕಾಳುಗಳದಾವ್ರಿ, ಅವನ್ನ ನಾವಿಲ್ಲಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಬೇಕು ರೀ. ಉಳ್ಳಾಗಡ್ಡಿ ಮೊದಲಿಗೆ ಸ್ವಲ್ಪ ಹಂಗೆ ಬಿಟ್ರಿ ಅಂತಂದ್ರೆ ಅವ್ನು ಇಲ್ಲಿ ಫ್ರೈ ಬರೋಬ್ಬರಿಯಾಗಿ ಆಗ್ತದೆ. ಮುಂದಕ್ಕೆ ಇದ್ರೊಳಗೆ ಏನು ಮಾಡಿರಿ ಅಂತಂದ್ರೆ ಟೊಮ್ಯಾಟೊನು ಹಾಕಿ ಅದನ್ನು ಮತ್ತೊಂದು ಸ್ವಲ್ಪ ಆ ಕಡೆಯಿಂದ ಈ ಕಡೆ ತಿರುಗಾಡ್ಕೊತ ಇದ್ದು, ಅದಾದ ನಂತರ ಏನು ಮಾಡಿರಿ, ಇಲ್ಲಿ ನೀವು ಅರಿಶಿನ ಪುಡಿಯನ್ನು ಹಾಕಿರಿ. ಅದಾದ ನಂತರ ಕೆಂಪು ಖಾರದ ಪುಡಿಯನ್ನು ಸೇರಿಸ್ರಿ. ಇಷ್ಟ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಸೇರಿಸ್ಬೇಕಾಕತಿ. ಇನ್ನು ಇದಕ್ಕೆ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಅದನ್ನು ಪದ್ದಸ್ರಿಯಾಗಿ ಮಿಕ್ಸ್ ಕೊಡ್ಬೇಕಾಕೈತ್ರಿ. ನೋಡಿ, ಈ ರೀತಿಯಾಗಿ ಚಲೋತ್ನಾಗೆ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಎಲ್ಲ ಕಾಳಿಗೆ ಮಸಾಲೆ ಕೊಡ್ಕೊಂತತಿ. ಇಷ್ಟ ಮಸಾಲೆ ಮತ್ತೇನು ಬೇಕಾಗಿಲ್ಲ ರೀ. ಈ ಒಂದು ಉದ್ರ ಕಾಳು ಪಲ್ಯ ಭಾಳ ಮಸ್ತ್ ಆಕೈತೆ. ಇಷ್ಟ ನೀವು ಆ ಬರೋಬ್ಬರಿಯಾಗಿ ಅದನ್ನು ನೀರು ಹಾಕ್ಲಾರ್ದು ಇಟ್ಕೊಂಡ್ರಿ ಅಂತಂದ್ರೆ ನೀವು ಎಲ್ಲೇ ಕಟ್ಕೊಂಡು ತೊಗೊಂಡು ಹೋಗ್ಬೋದು ರೀ, ಅಥವಾ ಅದನ್ನು ಇಟ್ಕೊಳ್ಬೋದು ರೀ. ಈಗ ಇಲ್ಲಿ ನಾವು ಸ್ವಲ್ಪ ನೀರನ್ನು ಹಾಕಿದ್ದೀವಿ, ಅಂದರೆ ಕಾಳು ಸ್ವಲ್ಪ ಇರಲಿ ಅಂತ ಕುದಿಯಾಕ ಅದನ್ನ ಬರೋಬ್ಬರಿಯಾಗಿ ನೀವು ಕುದಿಸಿ ಆಮೇಲೆ ಮತ್ತೊಮ್ಮೆ ತೆಗೆದು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಕೊಟ್ರಿ ಅಂತಂದ್ರೆ ಈ ಒಂದು ಮೊಳಕೆ ಕಾಳಿನ ಪಲ್ಯ ರೆಡಿ ಆಕೈತಿ. ಗೊತ್ತಾತ್ರಿ? ನೋಡಿ, ಇನ್ನು ಮುಂದಕ್ಕೆ ಹೋಗೋಣ ಬರ್ರಿ. ಮುಂದಕ್ಕೆ ಒಂದು ಪಾಣ್ಯಾಗ ಎಣ್ಣೆಯನ್ನು ಕಾಯ್ಕಿಟ್ಟು, ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ, ಅದಾದ ನಂತರ ಬೆಳ್ಳುಳ್ಳಿ ಹೆಸರು ಉಳ್ಳಾಗಡ್ಡಿಯನ್ನು ಹಾಕಿ, ಸ್ವಲ್ಪ ಉಳ್ಳಾಗಡ್ಡಿ ರೀ. ಆಮೇಲೆ ಇದಕ್ಕೊಂದಿಟ್ಟು ಕರಿಬೇವನ್ನು ಹಾಕಿ ಸ್ವಲ್ಪ ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡಿದ ನಂತರ ಹಸಿ ಖಾರ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ. ಇದೀಗ ಆ ಒಂದು ಹಸಿಮೆಣಸಿಕಾಯಿ ಖಾರನ ಇದ್ರಾಗ ಹಾಕೋದು, ಹಾಕಿ ಅದನ್ನು ಸ್ವಲ್ಪ ತಿರುವಾಡಿ, ಅದಾದ ನಂತರ ಒಂದಿಟ್ಟು ಅರಿಶಿನ ಪುಡಿಯನ್ನು ನೀವು ಇಲ್ಲಿ ಸೇರಿಸಬೇಕು. ಮುಂದೆ ಕ್ಯಾರೆಟ್ ತುರಿಯನ್ನು ನೀವು ಹಾಕಬೇಕಾಗೈತ್ರಿ. ನೋಡಿ, ಇದೊಂದು ಕ್ಯಾರೆಟ್ ಚಟ್ನಿ ಅಥವಾ ಕ್ಯಾರೆಟ್ ಪಲ್ಯ ಅನ್ಕೊಳ್ಬೋದು ನೀವು. ಏಕದಮ್ ಭಾರಿ ಇರ್ತೈತೆ ರೀ. ಏಕದಮ್ ಭಾರಿ ಇರ್ತೈತೆ. ಅಷ್ಟು ಚಲೋ ಆಗುವಂತಹ ಒಂದು ಮಸ್ತಾಗಿರುವಂತಹ ರೆಸಿಪಿ ಇದೆ. ಇದನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿ. ಉಪ್ಪನ್ನು ನೋಡ್ಕೊಂಡು ಹಾಕಿರಿ, ಯಾಕಂದರೆ ಮೆಣಸಿಕಾಯಿ ಒಳಗೂ ಸ್ವಲ್ಪ ಉಪ್ಪು ಇರ್ತೈತಿ. ಆಮೇಲೆ ಲಾಸ್ಟಿಗೆ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ನೀವು ಮತ್ತೊಮ್ಮೆ ಬರೋಬ್ಬರಿಯಾಗಿ ಮಿಕ್ಸ್ ಕೊಟ್ಟ ನೀವು ಮುಗಿಸಿದ್ರಿ ಅಂತಂದ್ರೆ ಈ ಒಂದು ರೆಸಿಪಿನೂ ತಯಾರಾಗ್ತೈತಿ. ಎಲ್ಲ ಈಸಿ ರೆಸಿಪಿ ಇದಾವೆ ರೀ. ಬರೀ ಮತ್ತೊಂದು ಮಸ್ತಾಗಿರುವಂಥ ರೆಸಿಪಿ. ಒಂದು ಕಡೆದಾಗ ಎಣ್ಣೆಯನ್ನು ಕಾಯ್ಕಿಟ್ಟು, ಎಣ್ಣೆ ಕಾದಾದ ನಂತರ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ, ಮುಂದಕ್ಕೆ ಇದರೊಳಗೆ ಈ ಕರಿಬೇವನ್ನು ಹಾಕಿ, ಮುಂದಕ್ಕೆ ಉಳ್ಳಾಗಡ್ಡಿಯನ್ನು ಕಟ್ ಮಾಡುವಂಥ ಉಳ್ಳಾಗಡ್ಡಿಯನ್ನು ಹಾಕಿ, ಈರುಳ್ಳಿ, ಆಮೇಲೆ ಏನು ಮಾಡಿರಿ, ಇವನ್ನ ಎಣ್ಣೆ ಒಳಗೆ ಚಲೋ ತಂಗಿ ಫ್ರೈ ಮಾಡಿರಿ. ಬರೋಬ್ಬರಿಯಾಗಿ ಫ್ರೈ ಮಾಡಿರಿ ಆತನ. ಮುಂದಕ್ಕೆ ಇದರೊಳಗೆ ಹಸಿ ಖಾರ ಮಾಡಿ ಇಟ್ಕೊಂಡಂತ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ, ಒಂದಿಟ್ಟ ಅರಿಶಿನ ಪುಡಿಯನ್ನು ಹಾಕಿ, ಈಗ ಇದನ್ನು ಚಲೋ ತಂಗಿ ಮಿಕ್ಸ್ ಕೊಡಿ. ನೋಡಿ, ಜುನ್ಕ, ಉತ್ತರ ಕರ್ನಾಟಕದ ಜುನ್ಕ ನಿಮಗೆ ಪ್ರತಿ ಸಲ ಮಾಡುವಾಗ ಗಂಟೆ ಆಕೈತಿ, ಹಂಗೆ ಹಿಂಗೆ ಅಂತೇಳಿ ಡೌಟ್ ಇದ್ದರೆ ಹಿಂಗೆ ಸಿಂಪಲ್ ಮೆಥಡ್ದಾಗ ಮಾಡಿಬಿಡ್ರಿ. ಏನಿಲ್ಲ, ನೀವು 1/3 ಕಪ್ಪಷ್ಟು ಈ ಒಂದು ಕಡಲೆ ಹಿಟ್ಟನ್ನು ಹಾಕಿ ಬರೋಬ್ಬರಿಯಾಗಿ ಮಿಕ್ಸ್ ಕೊಡ್ರಿ. ಅದಕ್ಕೆ ಏನು ಗಂಟೆ ಆಗೋದಿಲ್ಲ, ಬರೋಬ್ಬರಿಯಾಗಿ ಚಲೋತ್ನಾಗೆ ನೀವು ಮಿಕ್ಸ್ ಮಾಡಬೇಕಾಕೈತಿ. ಅದಾದ ನಂತರ ಇದಕ್ಕೆ ಬಿಸಿನೀರನ್ನು ಹಾಕಿ, ಆಮೇಲೆ ಅದನ್ನು ಈ ರೀತಿಯಾಗಿ ಚಮಚ ತೊಗೊಂಡು ಗರ ತಿರುವಾಡಿದ್ರಿ ಅಂತಂದ್ರೆ ಜುನ್ಕ ಬರೋಬ್ಬರಿಯಾಗಿ ತಯಾರಾಗ್ತೈತಿ ರೀ. ಈ ರೀತಿಯಾಗಿ ನೀವು ಉತ್ತರ ಕರ್ನಾಟಕದ ಜುನ್ಕನ್ನು ತಪ್ಪಲಾರ್ದೆ ಮಾಡ್ಕೊರಿ. ಯಾವಾಗ ಬೇಕು ಜುನ್ಕದ ವಡೆ ಅಂತೂ ನಾವು ನಿಮ್ಗೆ ಈಗಾಗಲೇ ಭಾಳ ಸಲ ತೋರಿಸಿದ್ದೀವಿ. ಹಿಂಗೆ ಜುನ್ಕನ್ನು ನೀವು ಮಾಡಿರಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಕೊಡಿರಿ. ಆಮೇಲೆ ಇನ್ನೊಂದೇನು ರೀ, ಉಪ್ಪನ್ನು ಕಡಿಮೆ ಬಿದ್ದಿತ್ತಂದ್ರೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕಿ ಅದನ್ನು ಸಹ ನೀವು ಮಿಕ್ಸ್ ಮಾಡ್ಕೊಡ್ರಿ ಅಂತಂದ್ರೆ ಈ ಒಂದು ಜೋಳದ ರೊಟ್ಟಿಗೆ ಭಾಳ ಬೆಸ್ಟ್ ಆಗಿರುವಂತಹ ಜುನ್ಕ ರೆಸಿಪಿ ತಯಾರಾಯ್ತು ಅಂತ ಅರ್ಥ ರೀ. ಇನ್ನು ನಮ್ಮ ಫೇವ್ರೇಟ್ ರೀ, ನಿಮ್ಮ ಎಲ್ಲರ ಫೇವ್ರೇಟ್ ಆಗಿರುವಂತಹ ಹಸಿ ಖಾರ ನೋಡೋ ಬರೀ. ಅದಕ್ಕೆ ಒಂದು ಏನು ರೀ, ತವೆ ಮೇಲೆ ಒಂದಿಟ್ಟು ಎಣ್ಣೆ ಹಾಕಿಟ್ಟು ಅದ್ರಾಗ ಹಸಿಮೆಣಸಿಕಾಯಿಯನ್ನು ಈ ರೀತಿ ಮುರಿದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೋಡಿ, ಈಗ ಅವನ್ನ ಫ್ರೈ ಮಾಡಬೇಕಾಕೈತೆ ರೀ. ಚಲೋತ್ನಂಗೆ ಇವನ್ನೆಲ್ಲನೂ ಫ್ರೈ ಮಾಡಿ, ಅಂದ್ರೆ ಹಸಿ ಖಾರ ಭಾಳ ಚಲೋ ಆಗ್ತೈತೆ ರೀ. ಅದಕ್ಕೆ ಹುರಿದ ಮೆಣಸಿಕಾಯಿ ಈ ಒಂದು ಮಸ್ತಾಗಿರುವಂತಹ ಖಾರ ನಿಮಗೆ ತಿನ್ನೋಕೆ ಅಗದಿ ಭಾರಿ ಅನಿಸೋದು. ಆಮೇಲೆ ಏನು ಮಾಡಿರಿ, ಇದಕ್ಕೊಂದು ಈಟ ಜೀರಿಗೆಯನ್ನು ಹಾಕಿ, ಒಂದು 2 ಬೆಳ್ಳುಳ್ಳಿ ಹೆಸರನ್ನು ಹಾಕಿ, ಮತ್ತೊಂದು ಸ್ವಲ್ಪ ಹೊತ್ತು ಆ ಕಡೆಯಿಂದ ಈ ಕಡೆ ಮಾಡಿ ತಿರುವಾಡಿದ ನಂತರ ಇವನ್ನೆಲ್ಲನೂ ಒಂದು ಪ್ಲೇಟ್ನಾಗ ನಾವು ತಕ್ಕೊಂಡು ಇಟ್ಕೊಂಡ್ಬಿಡ್ ನೋಡಿ. ಆಮೇಲೆ ಇದನ್ನು ಒಂದು ಖಾರಕ್ಕದೊಳಗೋ ಅಥವಾ ಕುಟ್ಟುಕದೊಳಗೋ ಹಾಕಿ ಅದಕ್ಕೊಂದಿಟ್ಟು ಉಪ್ಪನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕಿರಿ.
ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಒಂದು ಖಾರನ ಅಥವಾ ಹಸಿಮೆಣಸಿಕಾಯನ್ನು ಕುಟ್ಟಕ್ಕೆ ಶುರು ಮಾಡಬೇಕಾಗೈತೆ ರೀ. ಹೆಂಗೆ ಕುಟ್ಟಬೇಕು ಅಂತಂದ್ರೆ ಪೂರ್ತಿ ನೈಸಾಗಿ ಸಣ್ಣ ಆಗಬಾರ್ದು ರೀ, ನೆನಪಿಟ್ಟುಗ್ರಿ, ಆಗಬಾರ್ದು. ಅಗಿಳ್ಚಗಳಾಗಿನ ಸ್ವಲ್ಪ ದಪ್ಪಗಿನ ಉಳಿದು ಅಂತಂದ್ರೆ ಈ ಒಂದು ಖಾರ ಅಗದಿ ಮಸ್ತ್ ಅನಿಸ್ತೈತಿ. ನೀವು ಇದನ್ನು ಎಲ್ಲದ್ರ ಜೊತೆನೂ ತಿನ್ಬೋದು ಮತ್ತು ಸ್ಟೋರ್ ಸಹ ಮಾಡಿ ಇಟ್ಕೊಳ್ಬೋದು ರೀ ತೀತ್ರಿ. ಹಾಗಾದ್ರೆ ಈ ಒಂದು ಹಸಿ ಖಾರನ ನೀವು ತಪ್ಪಲಾರ್ದ ಮಾಡಿ. ಹಂಗೆ ಇನ್ನೊಂದು ಟೊಮ್ಯಾಟೊ ಚಟ್ನಿಯನ್ನು ನಾವು ನಿಮಗೆ ತೋರಿಸೋದಾದ್ರೆ ಒಂದು ಕಡಾಯಿ ಅಥವಾ ಒಂದು ಏನು ಮಾಡಿರಿ, ತವೆ ಮೇಲೆ ಎಣ್ಣೆಯನ್ನು ಹಾಕಿಟ್ಟು ಇದ್ರೊಳಗೆ ಒಂದು ಟೊಮ್ಯಾಟೋವನ್ನು ಕಟ್ ಮಾಡಿ ಹಾಕಿ ಆಮೇಲೆ ಅದಕ್ಕೊಂದಿಟ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ನೀವು ಹಂಗೆ ಏನು ಮಾಡಿರಿ, ಇದನ್ನು ಫ್ರೈ ಆಗಕ್ಕೆ ಬಿಟ್ಬಿಡ್ರಿ. ಏಕದಮ್ ಸಾಫ್ಟ್ ಆಗಿಲ್ರಿ. ಹಂಗೆ ನೀವು ಫ್ರೈ ಮಾಡಿ ತೊಗೊಂಡಾದ್ಮೇಲೆ ಒಂದು ಪ್ಲೇಟ್ನಾಗ ತಗೊಂಡು ನೀವು ಇದನ್ನು ಇದೇ ಏನು ಖಾರ ಕಲ್ಲಿತ್ತು ನೋಡ್ರಿ, ಅಂದ್ರೆ ಅದ್ರೊಳಗೆ ಒಂದು ಈಟು ಖಾರ ಉಳಿಸ್ರಿ. ಅದು ದಂಡಿಗೆ ಎಷ್ಟು ಕಲಿ ಹತ್ತೈತಿ ಅಷ್ಟೇ ಉಳ್ಳಿ ಅದ್ರೊಳಗನ ಈ ಒಂದು ಟೊಮ್ಯಾಟೋನ ಹಾಕಿ ನೀವು ಕುಟ್ಟಕ್ಕೆ ಶುರು ಮಾಡಿ. ಕುಟ್ಟಿದಾದ ನಂತರ ಇದಕ್ಕೊಂದಿಟ್ಟು ನೋಡಿಕೊಂಡು ಉಪ್ಪನ್ನು ಹಾಕಿ ಅದಾದ ನಂತರ ಏನು ಮಾಡಿರಿ, ಒಂದು 2 ಬೆಳ್ಳುಳ್ಳಿ ಹೆಸರನ್ನು ಹಾಕಿ ಅದಾದಕ್ಕೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಇದಕ್ಕೊಂದಿಟ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಬರೋಬ್ಬರಿಯಾಗಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಕೊಡಿರಿ. ಹಿಂಗೆ ನೀವು ಮಿಕ್ಸ್ ಕೊಡಬೇಕು ಅಂದಾಗನ ಇದು ಬರೋಬ್ಬರಿ ಆಗೋದು. ಆಮೇಲೆ ಟೊಮ್ಯಾಟೊ ಚಟ್ನಿ ಸಿಂಪಲ್ಲಾಗಿ ತಯಾರಾಗ್ತೈತೆ ರೀ ತಿದ್ರಿ. ಹಂಗೆ ಮೊದಲಿಗೆ ನಾವು ಏನು ಬದ್ನಿಕಾಯಿ ಸುಡಾಕಿಟ್ಟಿದ್ವಿ ನೋಡ್ರಿ, ಅದಕ್ಕೆ ವಾಪಸ್ ಬಂದ್ವಿ. ಈಗ ಕಲ್ಲೊಳಗೆ ಒಂದು ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಹಸಿ ಖಾರನ್ನು ಹಾಕಿ ಆಮೇಲೆ ಇದ್ರೊಳಗೆ ಅವ್ನು ಸುಟ್ಟಂಥ ಬದ್ನಿಕಾಯಿ ಮ್ಯಾಗಿಂದ ಎಲ್ಲನೂ ತಕ್ಕೊಂಡು ಇದ್ರಾಗ ಹಾಕಿ ಒಂದು ಈಟ ಉಪ್ಪು ರೀ, ಭಾಳಲ್ಲ, ಸ್ವಲ್ಪ ಉಪ್ಪನ್ನು ಹಾಕಿ ನೀವು ಇದನ್ನು ಕುಟ್ಕೊಳ್ಬೇಕಾಗತ್ತೆ. ಬೆಳ್ಳುಳ್ಳಿ ಆಮೇಲೆ ಬದ್ನಿಕಾಯಿ ಸ್ವಲ್ಪ ಈ ರೀತಿಯಾಗಿ ಕುಟ್ಟಿರೋ ಅಂತಂದ್ರೆ ಸಾಕು, ಭಾಳ ತನಕ ಕುಟ್ಟೋದೇನು ಬೇಕಾಗಿಲ್ಲ ರೀ. ನೋಡಿ, ಬದ್ನಿಕಾಯಿ ಬರ್ತಾ ಮಸ್ತಾಗಿರುವಂತಹ ರೆಸಿಪಿ ರೀ. ರೊಟ್ಟಿ ಜೊತೆ ಇದೊಂದು ಏಕದಮ್ ಬೆಸ್ಟ್ ಆಗಿರುವಂತಹ ಮಸ್ತಾಗಿರುವಂತಹ ಏನು ರೀ ರೆಸಿಪಿ ಅಂಥೇಳಿ ನಾನು ನಿಮಗೆ ಒಂದು ಸಲ ಹೇಳಿಲ್ಲ. ಕಡಕ್ ರೊಟ್ಟಿ ಮಾಡಿದಾಗ ಬೇರೆ ಬೇರೆ ರೊಟ್ಟಿ ಮಾಡಿದಾಗೂ ಹೇಳಿದ್ದೀನಿ ರೀ. ನಮ್ಮ ಚಾನಲ್ನ ವೀಕ್ಷಕರಾಗಿದ್ದರೆ ನಿಮಗೆ ಗೊತ್ತಿರ್ತೈತಿ. ಈಗ ಇದಕ್ಕೊಂದು ಟೊಮ್ಯಾಟೊ, ಅದಾದ ನಂತರ ಸ್ಪ್ರಿಂಗ್ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಈಟ ಅಡುಗೆ ಎಣ್ಣೆಯನ್ನು ಇದಕ್ಕೆ ಸೇರಿಸ್ರಿ. ಅಷ್ಟಾದ ನಂತರ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಕೊಟ್ರಿ ಅಂತಂದ್ರೆ ಬರ್ತಾ ತಯಾರಾತು ಅಂತ ಅರ್ಥ. ನೋಡಿ, ಈಸಿ ಐತ್ರಿ ಮತ್ತು ಅಗದಿ ಬೆಸ್ಟ್ ಐತ್ರಿ. 2 ಟೊಮ್ಯಾಟೊ ಚಟ್ನಿ ಮತ್ತು ಬರ್ತಾ ಈಸಿಯಾಗಿರುವಂಥ ರೆಸಿಪಿಗಳು ನೀವು ಯಾವಾಗ ಬೇಕೋ ಅವಾಗ ಮಾಡ್ಕೊರಿ. ಅನ್ನದ ಜೊತೆ ಅಂತಂದ್ರೆ ಮೊಸರನ್ನ ಇದ್ರೆ ಭಾಳ ಭಾರಿ. ಅದಕ್ಕೆ ನಾವು ರೇಷನಕ್ಕಿಂತ ಅನ್ನ ಮಾಡಿ ತೊಗೊಂಡಿದ್ದೀವಿ. ಈಗ ಅದಕ್ಕೆ ಏನು ಮಾಡಿರಿ, ಸ್ವಲ್ಪ ಮೊಸರನ್ನ ಬೇಕು ನೋಡ್ಕೊಂಡು ಅಷ್ಟು ಹಾಕಿ, ಬೆಳ್ಳುಳ್ಳಿ ಹೆಸರು ಒಂದು 2 ದಮ್ಮಂಗಿನ ಜಜ್ಜಿ ಹಾಕಿ, ಒಂದೀಟ ಕೊತ್ತಂಬರಿಯನ್ನು ನಾವಿಲ್ಲಿ ಹಾಕಿ ಆಮೇಲೆ ಉಪ್ಪನ್ನು ಸ್ವಲ್ಪ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಕತ್ತೀವಿ. ಆಮೇಲೆ ಒಂದೀಟ ಜೀರಿಗೆಯನ್ನು ಹಾಕಿರಿ. ಈ ಒಂದು ಮೊಸರನ್ನ ಸಿಂಪಲ್ಲಾಗಿ ಅಗದಿ ಬೆಸ್ಟಾಗಿ ತಯಾರಾಗ್ತದೆ ರೀ. ಈಸಿಯಾಗಿರುವಂತಹ ರೆಸಿಪಿ ಐತಿ, ಇದನ್ನು ಸಹ ನೀವು ಮಾಡ್ಕೊರಿ. ಇನ್ನು ನಮ್ಮ ಈ ಒಂದು ಊಟದ ಏನು ರೆಸಿಪಿಗಳಿಗೆ ಮೆರಗು ತಂದು ಕೊಡೋದು ಅಂತಂದ್ರೆ ಅದು ಜೋಳದ ರೊಟ್ಟಿ ರೀ. ಅದಕ್ಕೆ ನೀರನ್ನು ಕಾಯ್ಕಿಟ್ಟಿದ್ದು ಜಿಗಿ ಬರ್ಸಕ್ಕೆ ಈ ಕಡೆ ಏನು ಮಾಡಿರಿ ಅಂತಂದ್ರೆ ಜೋಳದ ಹಿಟ್ಟನ್ನು ತೊಗೊರಿ. ಒಂದು ಪ್ಲೇಟ್ನಾಗ ತಗೊಂಡಿಟ್ಕೊರಿ, ಕೆಳಗೆ ಹಚ್ಚಾಕಬೇಕಾಗೈತಿ. ಈ ಕಡೆ 1.5 ಕಪ್ ಜೋಳದ ಹಿಟ್ಟನ್ನು ಚಾಣಿಸ್ ತೊಗೊಂಡು ಅದಕ್ಕೆ ಬಿಸಿ ನೀರು ಏನು ಕುದಿಯಾಕಿಟ್ಟಿದ್ರು ನೋಡ್ರಿ, ಅವನ್ನ ಹಾಕೊಂಡು ನಡಬಾರ್ಕೆ ಈ ರೀತಿ ಜಾಗ ಮಾಡಿಕೊಂಡು ಅಂದ್ರೆ ಜಿಗಿ ಬರ್ಸೋದು ಅಂತಾರ್ರಿ. ಆಮೇಲೆ ಒಂದು ಕಡ್ತಾರ ತೊಗೊಂಡು ಉಳಿದಿದ್ದ ಹಿಟ್ಟನ್ನು ನಡಬಾರ್ಕೆ ತೊಗೊಂಬಂದು ಈ ರೀತಿಯಾಗಿ ಕಲಿಸಿ ಆಮೇಲೆ ಆ ಕಡೆ ಸೈಡ್ ಇದ್ದಿದ್ದು ಎಲ್ಲ ಹಿಟ್ಟನ್ನು ತೊಗೊಂಬಂದು ಈ ರೀತಿಯಾಗಿ ಇಲ್ಲಿ ನಡಬಾರ್ಕು ಒತ್ತಿ ಈ ಕಡ್ತಾರನ್ನು ತೆಗೆದು ಬಿಡಬೇಕ್ರಿ. ತಿಳಿದ್ರಿ, ಕಡಚಿ ಕಡ್ತಾರ ಏನಂತೀರಿ ನೋಡ್ರಿ, ಅದಕ್ಕೆ ಆ ಒಂದು ಚಮಚನ ತೆಗಿರಿ. ಮುಂದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಕೊಂಡು ಮಾಡಿರಿ, ಯಾಕಂದ್ರೆ ಬಿಸಿ ಐತಿ ಈಗ. ಆಮೇಲೆ 2 ಕೈಯಿಂದ ನೀವು ಅದನ್ನು ಕಲ್ಸಕ್ಕೆ ಶುರು ಮಾಡಿದ್ರಿ ಅಂತಂದ್ರೆ ಆಮೇಲೆ ಒಂದು ಈಟದಕ್ಕೆ ತಂಪು ನೀರನ್ನು ಈ ರೀತಿ ಚಿಮ್ಕಿಸಿ ಮಸ್ತಾಗಿ ಇದನ್ನು ನಾದಕ್ಕೆ ಶುರು ಮಾಡ್ಬೇಕ್ರಿ. ಹದ ಬರುವಂಗೆ ಎಷ್ಟು ಚಲೋ ನಾದ್ತಿರೋ ಅಷ್ಟೇ ಚಲೋ ಜೋಳದ ರೊಟ್ಟಿ ನಿಮ್ಮ ಕೈಯಾಗ ತಟ್ಟಿದ ನಂತರ ಬರೋರಿ. ನೋಡಿ, ಈಗ ಒಂದು ಉಳ್ಳಿಯನ್ನು ತೊಗೊಂಡು ನೋಡಿ ಕೆಳಗೆ ಈ ರೀತಿಯಾಗಿ ಜೋಳದ ಹಿಟ್ಟನ್ನು ಹಾಕಿ ಒಂದು ಕೈ ಸೈಡ್ ಹಿಡಿಬೇಕು, ಇನ್ನೊಂದು ಕೈ ಮ್ಯಾಗಿಂದ ತಟ್ತಾ ಇರ್ಬೇಕ್ರಿ. ಸೈಡ್ ಹಿಡಿದ ಕೈ ಐತ್ರಿಲ್ಲ ಅದನ್ನು ರೋಲ್ ಮಾಡತೈತಿ, ಅಂದ್ರೆ ತಿರುಗಿಸಾತೈತ್ರಿ, ಮುಂದೆ ಹೋಗಿಸಾತೈತಿ, ಮ್ಯಾಗಿಂದ ಒಂದು ಸ್ಟ್ರೇಟ್ ಹಂಗನ ತಟ್ಟಾತೈತಿ. ಅದಾದ ನಂತರ 2 ಕೈಯಿಂದ ನೀವು ಬಡಿದು ರೊಟ್ಟಿಯನ್ನು ತಯಾರು ಮಾಡ್ಕೊಳ್ಬೇಕ್ರಿ. ನೋಡಿ, ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ಮಸ್ತಾಗಿರುವಂತಹ ಜೋಳದ ರೊಟ್ಟಿ ಬರ್ತಾವ್ರಿ. ಹಿಟ್ಟು ಯಾವ್ದು ಇರ್ತೈತಿಲ್ಲ ಅದನ್ನ ಮ್ಯಾಲಕ್ಕೆ ಮಾಡಿ ಈ ರೀತಿ ಕಾದಿರುವಂತಹ ತವೆ ಮೇಲೆ ಹಾಕಿ ಒಂದು ಬಟ್ಟೆಯನ್ನು ನೀರಾಗಿ ಎದ್ದಿ ಆಮೇಲೆ ಅದರ ದಂಡಿ ಬಿಡ್ಲಾರ್ದಂಗೆ ಈ ರೀತಿಯಾಗಿ ನೀವು ಹಚ್ಚಿ ಆಮೇಲೆ ಅದನ್ನು ಬೇಯಿಸಬೇಕು. ನೋಡಿ, ಈ ರೀತಿಯಾಗಿ ಬೇಯಿಸಿದ ನಂತರ ಒಂದು ತಿರುಗಿಸಿ ಹಾಕ್ರಿ. ಆ ಕಡೆ ಒಂದು ರೊಟ್ಟಿ ಬೇಯತ್ತಿತ್ತು ಅಂತಂದ್ರೆ ಈ ಕಡೆ ಮತ್ತೆ ನೀವು ಇನ್ನೊಂದು ಉಳ್ಳಿಯನ್ನು ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ತೊಗೊಂಡು ಅದನ್ನು ಒಂದು ಈ ರೀತಿ ಪೇಡೆ ಮಾಡಿಕೊಂಡು ಕೆಳಗೆ ಜೋಳದ ಹಿಟ್ಟನ್ನು ಹಾಕಿ ನೀವು ರೊಟ್ಟಿಯನ್ನು ತಟ್ಟಬೇಕಾಗೈತಿ ಅಥವಾ ಬಡಿಬೇಕಾಗೈತಿ. ನೋಡಿ, ನೀವು ಒಂದು ಕೈಯಿಂದ ಈ ರೀತಿಯಾಗಿ ಬಡ್ದು ದೊಡ್ಡ ಮಾಡ್ಕೋತ ಹೋಗಿ ಸ್ವಲ್ಪ ದೊಡ್ಡದಾದ ನಂತರ 2 ಕೈಗಳಿಂದ ನೀವು ಅದನ್ನು ತಟ್ಟಿದ್ರಿ ಅಂತಂದ್ರೆ ಈ ಒಂದು ಜೋಳದ ರೊಟ್ಟಿ ಅತಿ ಸುಲಭವಾಗಿ ಅತಿ ಮಸ್ತಾಗಿ ನಿಮಗೆ ಬರೋದು ಗ್ಯಾರಂಟಿ ರೀತಿ ಇದ್ರಿ. ಈ ರೀತಿಯಾಗಿರುವಂತಹ ಜೋಳದ ರೊಟ್ಟಿಯನ್ನು ನೀವು ಸಿಂಪಲ್ಲಾಗಿ ಮಾಡ್ಬೋದು ರೀ. ಆಗಲೇ ಒಂದು ಬೇಗ ಹಾಕಿದ್ರಲ್ಲ ಅದನ್ನು ಒಂದು ಕಡ್ತಾ ತೊಗೊಂಡು ಈ ರೀತಿ ತಿರುಗಿಸಿ ಹಾಕ್ರಿ, ಅಂದ್ರೆ 2 ಚೆನ್ನಾಗಿ ಮೈ ಬೇಯ್ತೈತಿ. ಇದು ಕೊಂಡದೈತ್ರಿ, ಅಂದ್ರೆ ಪ್ಯಾಕೆಟ್ದ ಜೋಳದ ಹಿಟ್ಟು ಐತಿ, ಎಲ್ಲ ಕಡೆ ಡಿಮಾರ್ಟ್ನಾಗೋ ಅಥವಾ ಆನ್ಲೈನ್ದಾಗೋ ಎಲ್ಲ ಕಡೆ ಸಿಗ್ತಿರುವಂತಹ ಜೋಳದ ಹಿಟ್ಟು ಐತ್ರಿ. ಅಕಸ್ಮಾತ್ ನಾವು ಮನ್ಯಾಗ ಮಾಡಿದ್ವಿ ಅಂತಂದ್ರೆ ಇದಕ್ಕಿಂತ ಚಲೋತ್ನಾಗಿ ಉಬ್ಬಿ ಬರ್ತಾವೆ. ಅದನ್ನು ನೀವು ನಮ್ಮ ಹಿಂದಿನ ವಿಡಿಯೋಗಳೊಳಗೆ ನೋಡಿರಿ. ನೋಡಿ,
ಈ ರೀತಿಯಾಗಿ ಒಂದು ಬೇಯಿಸಿದ ನಂತರ ಇನ್ನೊಂದನ್ನು ನೀವು ಇದೇ ರೀತಿಯಾಗಿನ ಹಾಕಿ ಮತ್ತು ಸೇಮ್ ಅದ ಮೆಥಡ್ ಒಳಗನ ನೀರನ್ನು ಒಂದು ಬಟ್ಟೆಯನ್ನು ನೀರೊಳಗೆ ಎತ್ತಿ ಈ ರೀತಿಯಾಗಿ ಹಚ್ಚಿ ಅದನ್ನು ನಾವು ಸ್ವಲ್ಪ ಆರಿದ ನಂತರ ತಿರುಗಿಸಿ ಹಾಕಬೇಕು. ಆಮೇಲೆ ಒಂದು 2-3 ಸಲ ಮಾಡಿದ ನಂತರ ಒಂದು ಒಣ ಬಟ್ಟೆಯನ್ನು ತೊಗೊಂಡು ನೀವು ಒತ್ತಿದ್ರಿ ಅಂತಂದ್ರೆ ಆ ಒಂದು ರೊಟ್ಟಿಗಳು ಅಥವಾ ಜೋಳದ ರೊಟ್ಟಿಗಳು ಭಾಳ ಚಲೋ ಹೊತ್ತಂಗೆ ಬರ್ತಾವು. ಈ ರೀತಿಯಾಗಿ ಕಣ್ಣು ಬೀಳ್ತಾವು, ಮಸ್ತಾಗಿನೂ ಕಾಣ್ತಾವು. ಇದ್ರೆ ತಿನ್ನಾಕಂತರೂ ಅಗದಿ ಬಾರಿ ಇರ್ತವೆ. ಯಾಕಂತಂದ್ರೆ ಅದು ರೊಟ್ಟಿ ಅಷ್ಟೇ ಇಲ್ಲರಿ, ಅದರ ಜೊತೆ ಹಲವಾರು ವಿಧವಾದಂತಹ ರೆಸಿಪಿಗಳು, ಸೈಡ್ ಡಿಶ್ಗಳು ಅದಾವು. ಇವು ಈ ಊಟದ ರುಚಿಯನ್ನು ಇನ್ನಷ್ಟು ಹೆಚ್ಚಿಸ್ತಾವ್ರಿ. ಅದಕ್ಕೆ ಇಂತಹ ಎಲ್ಲ ಆರೋಗ್ಯಕರವಾದಂಥ ರೆಸಿಪಿಗಳದಾವು, ನೀವು ಅಬ್ಸರ್ವ್ ಮಾಡಿರ್ಬೇಕಂತಂದ್ರೆ ನೋಡಿ. ಜುನಕ ಆಗಿರ್ಬೋದು, ಕ್ಯಾರೆಟ್ನ ಒಂದು ರೆಸಿಪಿ ಆಗಿರ್ಬೋದು, ಅದಾದ ನಂತರ ಕಾಳು ಪಲ್ಯ ಆಗಿರ್ಬೋದು, ಹಸಿಮೆಣಸಿಕಾಯಿ ಖಾರ ಆಗಿರ್ಬೋದು, ಹಾಗೆ ಇದಾದ ನಂತರ ಟೊಮ್ಯಾಟೊ ಚಟ್ನಿ ಸಿಂಪಲ್ಲಾಗಿ ಮಾಡುವಂಥದ್ದಾಗಿರ್ಬೋದು ರೀ. ಆಮೇಲೆ ಏನು ಮಾಡಿರಿ, ಈ ಒಂದು ಬದ್ನಿಕಾಯಿ ಭರ್ತಾನೂ ಮಾಡಿದಿರಿ, ಮೊಸರನ್ನೂ ಮಾಡಿದಿರಿ, ಜೋಳದ ರೊಟ್ಟಿನೂ ಮಾಡಿದಿರಿ. ಬಾಜು ಎಷ್ಟು ಬೇಕೋ ಅಷ್ಟು ನಿಮಗೆ ಹೆಂಗೆ ಬೇಕೋ ಹಂಗೆ ಸಲಾಡನ್ನು ನೀವು ತಗೋರಿ. ಅಂದಾಗಣ ಊಟ ನಿಮಗೆ ಚಲೋ ಅನಿಸೋದೈತಿ. ಆಮೇಲೆ ಇನ್ನಿತರ ಹಲವಾರು ರೀತಿಯ ಉತ್ತರ ಕರ್ನಾಟಕದ ಬಗೆಯ ಅಡುಗೆಗಳನ್ನ ತಾವು ನೋಡೋರಿದ್ರಿ ಅಂತಂದ್ರೆ ನಿಮಗೆ ಬೆಸ್ಟ್ ಆಪ್ಷನ್ ಅಂತಂದ್ರೆ ನಮ್ಮ ಸವಿರುಚಿಯ ಸೊಬಗುರಿ. ಇನ್ನತನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಅಂತ ಹೇಳ್ತಾ, ಇದು ಸವಿರುಚಿಯ ಸೊಬಗು, ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.